ವೀಕ್ಷಕರೇ, ಈಗ ನಾನು ಆರೋಗ್ಯಕರ ಅಡಿಗೆಯಲ್ಲಿ ಹಾಗಲಕಾಯಿ ಕರ್ಚಿಕಾಯಿ ಮಾಡೋದನ್ನ ತೋರಿಸ್ತಾ ಇದ್ರಿ. ಇನ್ನು ಹಾಗಲಕಾಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತ ಎಷ್ಟೊಂದು ಗುಣಗಳಿವೆ ಅಂತ ನಮ್ಮೆಲ್ಲ ಗೊತ್ತೇ ಅಲ್ವಾ? ಹಾಗೆಯೇ ಇವತ್ತಿನ ನಮ್ಮ ಹೊಸ ಸಂಶೋಧನೆ ಪ್ರಕಾರ ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮ ಆಯಸ್ಸು ಕೂಡ ವೃದ್ಧಿ ಆಗುತ್ತದೆ ಕೂಡ ತಿಳಿದು ಬಂದಿದೆ. ಇನ್ನು ಮಧುಮೇಹಕ್ಕೆ ದೇಹ ಬಗ್ಗಿದಾಗ ಹಾಗಲಕಾಯಿ ನಮಗೆ ಹೆಗಲು ಕೊಡುತ್ತೆ. ನೋಡಿ, ಇಷ್ಟೆಲ್ಲ ಆರೋಗ್ಯಕರ ಗುಣ ಈ ಹಾಗಲಕಾಯಲ್ಲಿ ಇರುವಾಗ ನಾವು ರುಚಿಯಾದ ಅಡಿಗೆನ ಮಾಡಲೇಬೇಕಲ್ವಾ? ಅದಕ್ಕೆ ಇವತ್ತು ಒಂದು ಹೊಸ ರೆಸಿಪಿನ ತಗೊಂಡು ಬಂದಿದ್ದೀನಿ ಆರೋಗ್ಯಕರ ಅಡಿಗೆಯಲ್ಲಿ. ಬನ್ನಿ ಹಾಗಾದ್ರೆ ಈ ಹಾಗಲಕಾಯಿ ಕರ್ಚಿಕಾಯಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ಗೋಡಂಬಿ, ದ್ರಾಕ್ಷಿ, ಬೆಲ್ಲ, ಹುರ್ಗಡ್ಲೆ ಪುಡಿ, ಹಾಗಲಕಾಯಿ ತುರಿ, ಎಣ್ಣೆ, ತುಪ್ಪ. ವೀಕ್ಷಕರೇ, ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ಹಾಗಲಕಾಯಿ ಕರ್ಚಿಕಾಯಿ ಮಾಡ್ತಾ ಇದ್ದೀನಲ್ವಾ? ನೀವೆಲ್ಲ ಕಾಯ್ತಾ ಇದ್ದೀರಾ. ಹಾಗಲಕಾಯಿಂದ ನಾವು ಗೊಜ್ಜು ಮಾಡಿದ್ವಿ, ಪಲ್ಯ ಮಾಡಿದ್ವಿ. ಆದರೆ ಇವತ್ತು ವಿಶೇಷವಾಗಿ ಸನ ತೋರಿಸ್ತಾ ಇದ್ದಾಳೆ ಕರ್ಚಿಕಾಯಿ ಮಾಡೋದನ್ನ. ಹೇಗಿರುತ್ತೆ ಟೇಸ್ಟು ಅಂತ, ಹಾಗೆ ಅಡುಗೆ ಹೇಗೆ ಮಾಡಬೇಕು ಅಂತ. ಬನ್ನಿ, ಇನ್ನು ಮಾತು ಹೆಚ್ಚಾಡೋದು ಬೇಡ, ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಹಾಗಲಕಾಯಿನ ಈ ಥರ ತುರ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ಅಂದರೆ ತುರಿಯೋಕ್ಕಿಂತ ಮುಂಚೆ ಇದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಈ ಥರ ತುರಿದು ತಗೋಬೇಕು. ಸೊ ನಾನು ಆಲ್ರೆಡಿ ಗ್ಯಾಸ್ ಆನ್ ಮಾಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು. ಹಾಗೆ ಒಂದು ಅರ್ಧ ಬಟ್ಲಷ್ಟು ತುರಿದಿರುವಂಥ ಹಾಗಲಕಾಯಿನ ಹಾಕಬೇಕು. ಈಗ ಒಣ ಕೊಬ್ಬರಿ ಹಾಕಬೇಕು. ಇದು ಕೂಡ ತುರಿದಿರುವಂಥದ್ದು. ಒಣ ಕೊಬ್ಬರಿನ ಒಂದು 3 ರಿಂದ 4 ಸ್ಪೂನಷ್ಟು ಬೋದು. ಈಗ ಬೆಲ್ಲ ಹಾಕಬೇಕು. ಬೆಲ್ಲ ಕೂಡ ಅಷ್ಟೇ, ಒಂದು 2 ರಿಂದ 3 ಸ್ಪೂನಷ್ಟು ಬೆಲ್ಲ ಹಾಕಿದರೆ ಸಾಕಾಗತ್ತೆ. ಕಹಿ ಇರುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರಲ್ಲಿರೋಂಥ ಹೊರಟೋಗಿರುತ್ತೆ. ಯಾಕಂದರೆ ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ವಾ ಮುಂಚಿತವಾಗಿ, ಹಾಗಾಗಿ ಕಡಿಮೆ ಆಗಿರುತ್ತೆ. ನೋಡಿ, ಕೆಲವ್ರಿಗೆ ಶುಗರ್ ಇರುತ್ತೆ, ಅಂಥವರು ಸ್ವೀಟ್ ತಿನ್ನೋಕೆ ಆಗ್ತಾ ಇರಲ್ಲ. ಮನೆಯಲ್ಲಿ ಫಂಕ್ಷನ್ ಆಗಲಿ, ಹಬ್ಬ ಆಗಲಿ, ಏನೇ ಆದರೂ ಕೂಡ ಸ್ವೀಟ್ ತಿನ್ನೋರು ಮುಖ ನೋಡ್ಬೋದು ವಿನಃ ಸ್ವೀಟ್ ತಿನ್ನೋಕೆ ಆಗಲ್ಲ. ಆಗ ನೀವೇನು ಮಾಡಬೇಕು, ಅವ್ರಿಗೆ ಸ್ವೀಟ್ ಕೊಟ್ಟಾಗೂ ಆಗಿರಬೇಕು, ಅವ್ರದ್ದು ಕೂಡ ಚೆನ್ನಾಗಿರಬೇಕು. ಅಂದರೆ ಈ ರೀತಿ ಹಾಗಲಕಾಯಿ ಕರ್ಚಿಕಾಯಿ ಮಾಡಿ ಕೊಡಬೇಕು. ಬೆಲ್ಲ ಹಾಕಿರೋದ್ರಿಂದ ಏನೂ ಆಗೋದಿಲ್ಲ. ಸೊ ಅದಕ್ಕೆ ನಾನಿವತ್ತು ಆರೋಗ್ಯಕರ ಅಡುಗೆಯಲ್ಲಿ ಬೆಲ್ಲ ಹಾಕಿಬಿಟ್ಟು ಒಂದು ಆರೋಗ್ಯಕರವಾದಂಥ ಅಡುಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಹುರ್ಗಡ್ಲೆ ಪುಡಿ, ಒಂದು ಅರ್ಧದಷ್ಟು ಹಾಕಿ ಸಾಕಾಗತ್ತೆ. ಚೆನ್ನಾಗಿ ಕಲಿಸ್ಬಿಡಿ. ಆರಿದ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ವೀಕ್ಷಕರೇ, ಹುರ್ಗಡ್ಲೆಯಲ್ಲಿ ಹೆಚ್ಚಾಗಿ ಪ್ರೋಟೀನ್ಸ್ ಇರುತ್ತೆ. ಹಾಗೆ ಮಕ್ಕಳಿಗೆ ಹುರ್ಗಡ್ಲೆ ಉಂಡೆ ಆಗಿರ್ಬೋದು, ಹಾಗೆ ಹೋಳಿಗೆ ಆಗಿರ್ಬೋದು, ಈ ಥರ ಎಲ್ಲ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಹೆಲ್ತು. ಇನ್ನು ನಿಮ್ಗೆ ಗೊತ್ತಲ್ವಾ, ಹುರ್ಗಡ್ಲೆಯಿಂದ ತಂಬಿಟ್ಟು ಕೂಡ ಮಾಡ್ತಾರೆ. ಅದು ಟೇಸ್ಟ್ ಬೊಂಬಾಟ್. ಇವತ್ತು ನಾನು ತೋರಿಸಿರುವಂಥ ಅಡುಗೆ ಮಾಡಿದರೆ ಆ ಟೇಸ್ಟ್ ಎಷ್ಟು ಇಷ್ಟ ಆಗಿದೆಯಲ್ಲ, ಹಾಗೆ ಈ ಟೇಸ್ಟ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ಇನ್ನು ಹಾಗಲಕಾಯಿಂದ ಮಾಡ್ತಾ ಇದ್ದೀವಿ. ಈ ಟೇಸ್ಟನ್ನು ಮಿಸ್ ಮಾಡದೆ ನೀವು ಮನೇಲಿ ಟ್ರೈ ಮಾಡಲೇಬೇಕು. ಒಂದು ಸ್ವಲ್ಪ ಆರೋಕ್ಕೆ ಬಿಟ್ಬಿಡೋಣ. ಒಂಚೂರು ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸು, ಅಂದರೆ ಬಾದಾಮ್ ಮತ್ತು ದ್ರಾಕ್ಷಿ, ಗೋಡಂಬಿ. ನೋಡಿ, ಈ ಥರ ಉಂಡೆ ರೆಡಿ ಮಾಡಿ ಇಟ್ಕೋಬೇಕು. ಕಣ್ಕ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಲ್ವಾ? ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ,
ಉಪ್ಪನ್ನ ಹಾಕ್ಬಿಟ್ಟು ನೀರು ಹಾಕಿ ಕಲಸಿಡ್ಬೇಕು. ಈ ಥರದ ಅಡುಗೆ ಮಾಡೋ ಟೈಮ್ನಲ್ಲಿ ಕಣಕ ಸ್ವಲ್ಪ ನೆನೆಯೋಕ್ಕೆ ಟೈಮ್ ಬೇಕು. ಅದಕ್ಕೆ ನಾನು ಮುಂಚಿತವಾಗಿ ರೆಡಿ ಮಾಡಿಟ್ಟಿದ್ದೆ. ಹೂರ್ಣ ಕೂಡ ರೆಡಿ ಆಗಿದೆ. ಕ್ಲೀನಾಗಿ ಕಲಿಸ್ಬಿಟ್ಟು ಆರಿಸಿ ತಗೊಂಡಿದ್ದೀನಿ. ಎಲೆ ಈ ಥರ ರೆಡಿ ಆದಮೇಲೆ ಹೂರಣನ ಈ ರೀತಿ ಹಾಕಬೇಕು. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಹೂರಣನ ಒಳಗೆ ಸ್ಟಫ್ ಮಾಡಬೇಕು. ಈ ಥರ ಏನಾದರೂ ಇದ್ಬಿಟ್ರೆ ಮನೆಯಲ್ಲಿ ಅಡುಗೆ ಮಾಡೋದು ಇನ್ನೂ ಸುಲಭ ಅಲ್ವಾ? ಒಬ್ಬರು ಎಲೆ ಮಾಡ್ಕೊಡ್ತಾ ಇರ್ತಾರೆ, ಇನ್ನೊಬ್ಬರು ಈ ಥರ ತುಂಬಿಟ್ಟು ಕರ್ಜಿಕಾಯಿನ ರೆಡಿ ಮಾಡಿಬಿಡ್ಬೋದು. ಇನ್ನು ಮಕ್ಕಳಿದ್ರಂತೂ ಮನೆಯಲ್ಲಿ ಅಡುಗೆ ಇನ್ನೂ ಸುಲಭ ಮಾಡೋದು. ಅವ್ರಿಗೆ ಇದೊಂಥರ ಹೊಸ್ತು ಅಲ್ವಾ, ತುಂಬ ಇಂಟ್ರೆಸ್ಟ್ ಇರುತ್ತೆ ಮಾಡ್ಕೊ ಅಂತ. ಆಗ ನೀವು ಅವ್ರಿಗೆ ಹೇಳ್ಕೊಟ್ಟಾಗೂ ಆಗುತ್ತೆ, ಆಮೇಲೆ ನಿಮ್ಮ ಕೆಲಸನೂ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಕರ್ಜಿಕಾಯಿ ಈ ಥರ ಮಾಡ್ಕೊಂಡು ಎಣ್ಣೆಲಿ ಹಾಕ್ಬಿಟ್ರೆ ಪಟ್ ಅಂತ ರೆಡಿ ಆಗೋಗುತ್ತೆ. ಈ ಅಡುಗೆನ ನೀವು ಮಾಡಿಬಿಟ್ಟು ಸುಮಾರು ದಿನ ಇಡ್ಬೋದು. ಏನಕ್ಕಂದರೆ ನಾವು ತುಪ್ಪದಲ್ಲಿ ಹಾಗಲಕಾಯಿನ ಫ್ರೈ ಮಾಡಿರೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಗಿರುತ್ತೆ. ಹಾಗೆ ಈ ಥರ ನೀವು ಎಣ್ಣೆಯಲ್ಲಿ ಕರೆದಿರೋದ್ರಿಂದ ಈ ಕರ್ಜಿಕಾಯಿನ ಇಡ್ಬೋದು. ನೋಡಿದ್ರಾ ಹೇಗಾಗಿದೆ ಅಂತ? ಹಾಗಲಕಾಯಿ ಕರ್ಜಿಕಾಯಿ ಸೂಪರಾಗಿ ಕಾಣಿಸ್ತಾ ಇದೆ. ಸೈಡ್ ಇಟ್ಟಿರೋದು ಹಾಗಲಕಾಯಿ ಅನ್ಕೊಂಡ್ರಾ? ಸೌತೆಕಾಯಿ. ಏನಕ್ಕಂದ್ರೆ ನಾವು ಅಡುಗೆ ಮಾಡೋದೊಂದೇ ಮುಖ್ಯ ಆಗಿರಲ್ಲ, ಅದನ್ನ ಹೇಗೆ ನಾವು ತೋರಿಸ್ತೀವಿ. ಯಾಕಂದ್ರೆ ತಿನ್ನೋರ್ಗೆ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರಬೇಕು, ಅಂದ್ರೆ ತಿನ್ನೋಕೆ ಮನಸ್ಸು ಮಾಡ್ತಾರೆ. ಹಾಗಲಕಾಯಿ ಕರ್ಜಿಕಾಯಿ ಮಾಡುವ ವಿಧಾನ: ಪ್ಯಾನ್ನಲ್ಲಿ 1 ಸ್ಪೂನ್ ತುಪ್ಪ, ಅರ್ಧ ಕಪ್ ತುರಿದ ಹಾಗಲಕಾಯಿ, 3 ರಿಂದ 4 ಸ್ಪೂನ್ ಒಣ ಕೊಬ್ಬರಿ ತುರಿ, ಬೆಲ್ಲ, ಹುರುಗಡ್ಲೆ ಪುಡಿ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿಯನ್ನು ಹಾಕಿ ಹೂರಣವನ್ನು ರೆಡಿ ಮಾಡಿಕೊಳ್ಳಿ. ಮೈದಾ ಹಿಟ್ಟಿನ ಕಣಕವನ್ನು ಲಟ್ಟಿಸಿಕೊಂಡು ಕರ್ಜಿಕಾಯಿ ಅಚ್ಚಿನಲ್ಲಿ ಇಟ್ಟು ಮಧ್ಯ ಹೂರಣವನ್ನು ತುಂಬಿ ಇದನ್ನು ಕ್ಲೋಸ್ ಮಾಡಿ ಕರ್ಜಿಕಾಯಿ ಆಕಾರ ಬಂದ ಮೇಲೆ ಬಾಣಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಹಾಗಲಕಾಯಿ ಕರ್ಜಿಕಾಯಿಯನ್ನು ಸರ್ವ್ ಮಾಡಿ.